ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗೋಹತ್ಯೆ ನಿಷೇಧ ಕಾಯ್ದೆ ವಿಧಾನಸಭೆಯಲ್ಲಿ ತಿದ್ದುಪಡಿ ಮಂಡಿಸದಂತೆ ತಿಪಟೂರಿನಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಸರ್ಕಾರ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಸೆಕ್ಷನ್ 8ಕ್ಕೆ ತಿದ್ದುಪಡಿಯನ್ನ ಸರ್ಕಾರ ಚಿಂತನೆ ನಡೆಸುತ್ತೇನೆ ಅಂತ ಸುದ್ದಿ ಮಾಧ್ಯಮ ಮುಖಾಂತರ ತಿಳಿದು ಬಂದಿತು. ಗೋಹತ್ಯೆ ತಿದ್ದುಪಡಿಯನ್ನ ಮಂಡಿಸದಂತೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರಿಗೆ ಹಿಂದೂಪರ ಸಂಘಟನೆಯ ಮುಖಂಡರು ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್ ಮೂಲಕ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್, ತಿಪಟೂರು ಅಂತಹ ಸುಸಂಸ್ಕೃತ ನಗರದಲ್ಲಿ 15ಕ್ಕೂ ಹೆಚ್ಚು ಕಸಾಯಿ ಖಾನೆಗಳು ತಲೆ ಎತ್ತಿದೆ. ಅಂದ್ರೆ ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನ್ರಿ ಮಾಡ್ತಿದ್ದಾರೆ, ಮಾನ ಮರ್ಯಾದೆ ಇದೆಯಾ ಅಂತ ನೇರ ಪ್ರಶ್ನೆ ಮಾಡಿದ್ರು. ಇವತ್ತು ರಾಜಾರೋಷವಾಗಿ ತೆರೆದು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ಇರುವಂತಹ ಕಾಂಗ್ರೆಸ್ ಶಾಸಕರು ಕಣ್ಣು ಇದು ಕುರುಡರಂತೆ ಆರಾಮಾಗಿದ್ದಾರೆ. ಯಾಕ್ರಿ ಇವರಿಗೆ ಹಿಂದೂಗಳಂದ್ರೆ ಭೇದ ಭಾವ? ಏನನ್ನಾದ್ರೂ ಗೋಹತ್ಯೆ ನಿಷೇಧ ಕಾಯ್ದೆ ಸಡಿಲಗೊಳಿಸಿದ್ರೆ ಸರ್ಕಾರದ ಪತನಕ್ಕೂ ಕೂಡ ಕಾರಣವಾಗಬಹುದು. ಏನೇನಾದ್ರೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದ್ರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ್ರು. ಕಡಿಮೆ ಆಗಿತ್ತು, ಆದರೂ ಕೂಡ ಇಷ್ಟೆಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ತಿಪಟೂರ್ ಅಂತ ನಗರದಲ್ಲೇ 13ರಿಂದ 15 ಅಕ್ರಮ ಕಸಾಯಿಖಾನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕಾನೂನಿಗೆ ಏನಾದ್ರೂ ತಿದ್ದುಪಡಿ ತಂದು ಅದನ್ನು ಸ್ವಲ್ಪ ಏನಾದ್ರೂ ಸಡಿಲಗೊಳಿಸಿದ್ರೆ ಆ ಗೋಕಳ್ಳರಿಗೆ, ಆ ರಾಕ್ಷಸರಿಗೆ ಒಂದು ಪರ್ಮಿಷನನ್ನು ಕೊಟ್ಟಂಗಾಗುತ್ತೆ. ಅಂತಹ ಒಂದು ಹೀನ ಕಾರ್ಯವನ್ನು ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರೇ, ನಿಮ್ಗೇನಾದರೂ ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರ್ತಕ್ಕಂಥ ಅನಾಚಾರಗಳಿಗೆ ಈಗಾಗಲೇ ದಿವಸ ಅನುಭವಿಸ್ತಾ ಇದ್ದೀರಿ. ಹಿಂದೂಗಳ ವಿರೋಧ ಕಟ್ಕೊಂಡು, ಹಿಂದೂ ದೇವತೆಗಳನ್ನ ಅವಮಾನ ಮಾಡಿಕೊಂಡು, ಈ ಸಂಸ್ಕೃತಿಯನ್ನು ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಅಂತೇಳಿ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಈ ಹಿಂದೂ ವಿರೋಧಿ ನಿಲುವಿನ ಕಾಂಗ್ರೆಸ್ನ ಪಾಡು ಏನಾಗಿದೆ ಈ ಒಂದು ದೇಶದಲ್ಲಿ, ನಾಯಿ ಕೂಡ ಮೂಸಿ ನೋಡ್ತಾ ಇಲ್ಲ ನಿಮ್ಮ ಪಕ್ಷವನ್ನು. ಇವತ್ತು ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೀರಿ. ಅದ್ರ ಜೊತೆಗೇ ತಿಪಟೂರಲ್ಲೂ ಸಹ, ತಿಪಟೂರಂತಹ ಸುಸಂಸ್ಕೃತ ನಗರದಲ್ಲಿ ಇಲ್ಲಿ ಇವತ್ತು 15 ಕಸಾಯಿಖಾನೆಗಳು ತಲೆ ಎತ್ತಿದೆ ಅಂತೇಳಿದರೆ ಇಲ್ಲಿನ ಕಾಂಗ್ರೆಸ್ ಮೇಲೆ ಏನ್ರಿ ಮಾಡ್ತಿದ್ದೀರಾ? ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತ ಒಂದು ನೇರವಾದ ಪ್ರಶ್ನೆ. ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಬಿಜೆಪಿ ಸರ್ಕಾರ ಇದ್ದಾಗ ನಾಗೇಶ್ವರವರು ಇಲ್ಲಿ MLA ಆಗಿದ್ದಾಗ ನಾವು ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಗೊಂಡೋಗಿ ನಗರಸಭೆ ಅಕ್ರಮ ಕಸಾಯಿಖಾನೆಗಳನ್ನ ಕ್ಲೋಸ್ ಮಾಡಿತ್ತು. ಇವತ್ತು ರಾಜಾರೋಷವಾಗಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ MLA ಅವರು ಕಣ್ಣಿದ್ದು ಕೂಡ್ರಂತೆ ಆರಾಮಾಗಿದ್ದಾರೆ. ಯಾಕೆ ನಿಮಗೆ ಹಿಂದೂಗಳಂದ್ರೆ ಇಷ್ಟೊಂದು ದಾಷ್ಟ್ಯ ಭಾವ? ಇವತ್ತು ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಾದರೂ ಸ್ವಲ್ಪ ಸಡಿಲ ಮಾಡಿ ಈ ರೀತಿ ಹಿಂದೂ ವಿರೋಧಿ ಭಾವನೆಗಳಿಗೆ ಏನಾದರೂ ನೀವು ಕುಮ್ಮಕ್ಕು ಕೊಡ್ತಕ್ಕಂಥ ಪ್ರಯತ್ನ ಆದರೆ ಇಡೀ ರಾಜ್ಯದ ಹಿಂದೂಗಳು ಎದ್ದು ಕೂತ್ಕೊಳ್ತಾರೆ. ಅವರ ಪ್ರತಿಭಟನೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು. ಈ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನು ಸಿದ್ದರಾಮಯ್ಯನವರು, ತಿಪಟೂರು ನಗರದಲ್ಲಿ ಷಡಕ್ಷರಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿರೋ ರೀತಿಯಲ್ಲಿ ಅವರು ಉಳಿದಿರ್ತಕ್ಕಂಥ ಕಾಲವನ್ನು ಕಳಿಬೇಕಾಗುತ್ತೆ. ದಯಮಾಡಿ ಹಿಂದೂಗಳ ಭಾವನೆಯನ್ನು ಹತ್ತಿಕ್ಕಿದ್ರೆ ಉಗ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ. ಪ್ರತಿಭಟನೆಯಲ್ಲಿ ಹಿಂದೂಪರ ಮುಖಂಡ ನಟರಾಜ್, ಮಡೇನೂರು ವಿನಯ್, ಒಳ್ಳೆಕಟ್ಟೆ ಸುರೇಶ್, ಕೃಷ್ಣ, ಉಮೇಶ್, ಮಂಜುನಾಥ್, ಶಶಿಕಿರಣ್, ತರಕಾರಿ ಗಂಗಾಧರ್, ಗೌತಮ್, ಬಲಿಜ ಪ್ರಜ್ವಲ್ ಹಾಗೂ ಹಿಂದೂಪುರ ಮುಖಂಡರು ಮುಂತಾದವರು ಭಾಗಿಯಾಗಿದ್ದರು. ವರದಿ ಮಂಜು, ಗುರುಗದಹಳ್ಳಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.